ತಾಲೂಕು ಘಟಕದ ವತಿಯಿಂದ ಇದೇ ತಿಂಗಳು 25ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಟಿ ನರಸೀಪುರದ ಗುರುಭವನ ತಾಲೂಕು ಕಚೇರಿ ಮುಂಭಾಗ ಇರುವ ಗುರುಭವನದಲ್ಲಿ ರೈತೋತ್ಸವಕ್ಕೆ ಬನ್ನಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ರೈತರ ಸಮಾವೇಶನ ನಾವು ಹಮ್ಮಿಕೊಂಡಿದ್ದೀವಿ. ಕಾರಣ ನಿಮಗೆಲ್ಲ ತಿಳಿದಿರುವ ವಿಚಾರವಾಗಿ ಕಳೆದ 8 ತಿಂಗಳ ಹಿಂದೆ ಪಂಜಾಬಿನಲ್ಲಿ ರಸ್ತೆ ಅಪಘಾತಕ್ಕೀಡಾಗಿ ಸುಮಾರು 6 ತಿಂಗಳು ಚಿಕಿತ್ಸೆ ಪಡೆದು ಮತ್ತೆ ಪುನರ್ಜನ್ಮದೊಂದಿಗೆ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯ ಅಧ್ಯಕ್ಷರು ರೈತರತ್ನ ಕುರುಬೂರು ಶಾಂತಕುಮಾರ್ ಅವರು ಪುನರ್ಜನ್ಮದೊಂದಿಗೆ ಹೋರಾಟಕ್ಕೆ ಇಳಿತಾ ಇದ್ದಾರೆ. ಅವರು ಡಿಸ್ಚಾರ್ಜ್ ಆಗಿ ಬಂದ ತಕ್ಷಣ ನಾವೆಲ್ಲ ಭೇಟಿ ಮಾಡೋ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನನ್ನ ಗದ್ದೆ ಚೆನ್ನಾಗಿದೆಯಾ, ನನ್ನ ಮನೆಯವರೆಲ್ಲ ಸುಭಿಕ್ಷವಾಗಿದ್ದೀರಾ ಅಂತ ಕೇಳಲಿಲ್ಲ. ಅವರು ಮೊದಲೇ ಹೇಳಿದ್ದು ಅಷ್ಟೇ, ಟಿ ನರಸೀಪುರದ ರೈತರು ಹೇಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ, ಮುಖಂಡರುಗಳು, ನಾನು ಅವ್ರನ್ನೆಲ್ಲರೂ ನಾನು ನೋಡಕ್ಕೆ ಬರಬೇಕು ಅಂತ ನಮಗೆ ಹೇಳ್ತಾರೆ. ಅವರ ದೊಡ್ಡ ಗುಣ, ಅವ್ರ ರೈತರ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡಿದ್ದಕ್ಕೆ ಇದೊಂದೇ ಒಂದು ಮಾತು ಸಾಗಿಸಿ. ಆಗ ನಾವೆಲ್ಲ ಹೇಳ್ತೀವಿ, ನೀವು ಜನನ ಸೇರಿಸೋ ರೈತರನ್ನ ಅವ್ರ ಜೊತೆ ನಾನು ಒಡನಾಟವಾಗಿ 1 ಗಂಟೆ ಕಾಲ ಕಳಿಬೇಕು ಅಂತ ತುಂಬ ಆಸೆಯಾಗಿದೆ. ನನ್ನ ತಾಲೂಕಿನ ರೈತರನ್ನ ನೋಡಬೇಕು ಅಂತಂದಾಗ ನಾವು ತೀರ್ಮಾನ ಮಾಡಿ ಸಭೆ ಮಾಡಿ ಹೇಳೋದು, ಅವ್ರನ್ನ ಇವತ್ತು 6 ತಿಂಗಳು ಪುನರ್ಜನ್ಮ ಪಡೆದು ಬಂದಿರೋಂಥವ್ರನ್ನ ನಾವು ಸುಮ್ಮನೆ ಸಭೆ ಕರೆದು ನಾವು ಕಳಿಸೋದು ಸರಿಯಲ್ಲ. ಇವತ್ತು ಯಾವತ್ತೂ ರೈತರ ಬಗ್ಗೆ ಚಿಂತನೆ ಇರುವ ಶಾಂತಕುಮಾರ್ ಅವರಿಗೆ ಒಂದು ಅಭೂತಪೂರ್ವ ಸ್ವಾಗತವನ್ನು ನಾವು ಮಾಡಬೇಕು. ತಾಲೂಕು ಘಟಕದ ರೈತರಿಂದ ಅಂತ ತೀರ್ಮಾನ ಮಾಡಿ ಏನು ರೈತೋತ್ಸವಕ್ಕೆ ಬನ್ನಿ ಎಂಬ ಶೀರ್ಷಿಕೆಯಲ್ಲಿ ಇವತ್ತು ಕುರುಬೂರು ಶಾಂತಕುಮಾರ್ ಅವರಿಗೆ ಅದ್ಧೂರಿಯಾಗಿ ಸ್ವಾಗತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ಸ್ವಾಗತ ಕಾರ್ಯಕ್ರಮದಲ್ಲಿ ನಾವು ಉದ್ಘಾಟನೆಗೆ ಅಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ವಿಧಾನ ಪರಿಷತ್ ಸದಸ್ಯರು ಅವರನ್ನು ಉದ್ಘಾಟನೆಗೆ ಬನ್ನಿ ಅಂತ ಹೇಳಿದಾಗ ಅವರು 25ನೇ ತಾರೀಕು ಡೇಟ್ ಕೊಟ್ಟು ನಾನು ಖಂಡಿತ ರೈತ ಸಭೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಬರ್ತಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿ ಚಂದ್ರು ಚಲನಚಿತ್ರ ನಟರು ಅವರು ಈ ರಾಜ್ಯದಲ್ಲಿ ಯಾರಾದರೂ ಒಬ್ಬ ರೈತ ಹೋರಾಟಗಾರ ಪ್ರಾಮಾಣಿಕವಾಗಿ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಬಿಟ್ರೆ ನೆಕ್ಸ್ಟ್ ಕುರುಬೂರು ಶಾಂತಕುಮಾರ್ ಅವರು ಒಬ್ಬರೇ ಅಂತ ನಮ್ಮ ಅಧ್ಯಕ್ಷರ ಅಭಿಮಾನಿಯಾಗಿದ್ದಾರೆ. ಅವರು ಸಿನಿಮಾ ನಟರು ಮತ್ತು ಯಾವ ರಾಜಕೀಯ ಪಕ್ಷದಲ್ಲಿ ಇರ್ಬೋದು, ಆದರೆ ಅವ್ರು ಹೇಳ್ತಾರೆ, ನಾನು ಶಾಂತಣ್ಣ, ನಾನು ನಿನ್ನ ಅಭಿಮಾನಿ, ನಿನ್ನ ಹೋರಾಟಕ್ಕೆ ಯಾವಾಗಲೂ ನಾನು ನಿನ್ನ ಪರವಾಗಿ ನಿಲ್ತೀನಿ ಅಂತಂದ್ರು. ಅವರ ಆರೋಗ್ಯನ ನಮ್ಮ ಕಾರ್ಯಕರ್ತರು ನಾವು ಸುಧಾ ವಿಚಾರಿಸೋದಿಲ್ಲ, ಸುಮಾರು ಬಾರಿ ಆರೋಗ್ಯ ವಿಚಾರಿಸ್ಕೊಂಡು ಇವತ್ತು ಅವ್ರ ಸಂಪರ್ಕದಲ್ಲಿದ್ದಾರೆ. ಅವರು ನಾವು ಕೇಳ್ಕೊಂಡು, ಸರ್ ನೀವು ನರಸೀಪುರಕ್ಕೆ ಅಧ್ಯಕ್ಷರು ಸನ್ಮಾನ ಅಭಿನಂದನಾ ಸಮಾರಂಭಕ್ಕೆ ನೀವು ಬನ್ನಿ ಅಂದಾಗ ಖಂಡಿತ ಅವರು ಮನಸ್ಸು ತೃಪ್ತಿಯಾಗಿ ನಾನು ಆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿ ಚಂದ್ರು ಸುಧಾ ಆಗಮಿಸಿದ್ದಾರೆ. ಹಾಗೆಯೇ ಹಿರಿಯ ಖ್ಯಾತ ಸಾಹಿತಿಗಳು ಮತ್ತು ಉಪ ಸಂಪಾದಕರು ವಿಜಯವಾಣಿ ಪತ್ರಿಕೆಯ ಅವರು ಸುಧಾ ನಾವು ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ್ಕೊಂಡು ಅವರು ಸುಧಾ ಬರ್ತಾ ಇದ್ದಾರೆ. ಮತ್ತು ನಮ್ಮ ರಾಜ್ಯ ಖಜಾಂಚಿಗಳು, ನಮ್ಮ ಸಂಘದ ಬೆನ್ನೆಲುಬು ಅಂತ ಹೇಳೋದು ನಾವು ಇಷ್ಟಪಡ್ತೇವೆ, MP ಚೇತನ್ ಅವರು ಉದ್ಯಮಿಗಳವರು, ಅವರು ಸುಧಾ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ಕೇವಲ ಸ್ವಾಗತದೊಂದಿಗೆ ಕೆಲವು ನಿರ್ಣಯಗಳನ್ನ, ಕೆಲವು ಒತ್ತಾಯಗಳನ್ನ ರಾಜ್ಯ ಸರ್ಕಾರಕ್ಕೆ ನಾವು ಸಲ್ಲಿಸ್ತಾ ಇದ್ದೀವಿ. ಅವರ ರೈತೋತ್ಸವದಲ್ಲಿ ಚರ್ಚಿಸಿ ನಾವು ಬಂದಂಥ ಜನಪ್ರತಿನಿಧಿಯಾಗಿ ಮತ್ತು ರಾಜ್ಯದ ಒಬ್ಬ ಪ್ರತಿನಿಧಿಯಾಗಿ ಬಂದಂಥ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ನಾವು ಮನವಿನ ಮಾಡ್ಕೊತೀವಿ. ಏನು ಬ್ಯಾಂಕುಗಳಲ್ಲಿ ಕೃಷಿ ಮತ್ತು ಹೈನುಗಾರಿಕೆ ಸಮರ್ಪಕ ಸಾಲ ನೀಡದೆ ತೊಂದರೆ ಕೊಡ್ತಾ ಇದ್ದಾರೆ, ಅದನ್ನ ಕೊಡಿಸಿಕೊಟ್ಟು ಅಂತ ಒತ್ತಾಯ ಮಾಡ್ತೀವಿ. ಮತ್ತೆ ಕೃಷಿ ಸಾಲಕ್ಕೆ ಸಿಬಿಲ್ ಸ್ಕೋರ್ ಪರಿಗಣಿಸ್ತಾರೆ. ನಾವು ಅದು ಹಲವಾರು ಬಾರಿ ಬೆಂಗಳೂರಲ್ಲಿ ಯಾರು ಬೇಕು ಹೋರಾಟ ಮಾಡಿ ಸದ್ಯ ಈಗ ಸ್ವಲ್ಪ ದಿವಸದಲ್ಲಿ ಏನು ಸಿಬಿಲ್ ಸ್ಕೋರ್ ಪರಿಗಣಿಸಲಾಗ್ತದೆ ಆಗಲ್ಲ, ನೀವು ಸಿಬಿಲ್ ಇಲ್ಲದೆ ಇರುವೆ ರೈತರಿಗೆ ಸಾಲ ಕೊಡಿ ಅಂತ ಮಾರ್ಗದರ್ಶನ ಕೊಟ್ಟಿದ್ದಾರೆ RBI ನವರು. ಹಾಗೆ ತಾಲೂಕಿನ ಎಲ್ಲ ಕೆರೆಗಳು ಒತ್ತುವರಿ ತೆರವುಗೊಳಿಸಿ ಹೂಳು ತೆಗಿಸಬೇಕು. ಮತ್ತೆ ಮಣ್ಣನ್ನು ರೈತರಿಗೆ ಹೂಳು ತೆಗಿಸೋ ಮಣ್ಣನ್ನು ರೈತರಿಗೆ ಉಚಿತವಾಗಿ ನಾವು ಜಮೀನುಗಳಿಗೆ ಸಾಗಿಸೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡ್ತೀವಿ. ಹಾಗೆ ಬಳ್ಳಾರಿ ಸಕ್ಕರೆ ಕಾರ್ಖಾನೆಯಿಂದ
ಕಳೆದ ವರ್ಷ ಕಬ್ಬಿನ ಉಪ ಉತ್ಪನ್ನಗಳ ಲಾಭ ಕೊಟ್ಟಿಲ್ಲ, ಅದನ್ನು ಕೊಡಿಸ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಕಳೆದ ವರ್ಷ ಸರ್ಕಾರ ನಿಗದಿ ಮಾಡಿದ ಟನ್ ಕಬ್ಬಿಗೆ ಹೆಚ್ಚುವರಿಯಾಗಿ 150 ರೂಪಾಯಿ ಘೋಷಣೆ ಮಾಡಿತ್ತು ಸರ್ಕಾರ, ಅದು ಸಹ ಇಲ್ಲಿವರೆಗೂ ಕೊಟ್ಟಿಲ್ಲ. ಅದನ್ನ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಮತ್ತೆ ಏನು ಕಬ್ಬಿನ FRP ದರ ಅವೈಜ್ಞಾನಿಕವಾಗಿದ್ದು ಪುನರ್ ಪರಿಶೀಲನೆ ಮಾಡಿ ರೈತರ ಹೊಲದಲ್ಲಿ ಟನ್ಗೆ 4,500 ರೂಪಾಯಿ ನಿಗದಿ ಆಗಬೇಕು ಅಂತ ನಮ್ದು ಒತ್ತಾಯ ಇದೆ.